ನಗರಸಭೆ ಬಜೆಟ್‌ನಲ್ಲಿ ಘೋಷಣೆ ಮಾಡಿದಂತೆ ಕ್ಲಾಕ್ ಟವರ್ ನಿರ್ಮಾಣ ಮಾಡುವ ಮೂಲಕ ನಗರವನ್ನು ಸೌಂದರೀಕರಣಗೊಳಿಸಲಾಗುವುದು ಎಂದು ನಗರಸಭಾ ಅಧ್ಯಕ್ಷ ಕೆ. ಶೇಷಾದ್ರಿ ಹೇಳಿದರು. ನಗರದ ವಾಟರ್ ಟ್ಯಾಂಕ್ ಬಳಿ 50 ಲಕ್ಷ ರು ವೆಚ್ಚದ ಕ್ಲಾಕ್ ಟವರ್ ನಿರ್ಮಾಣಕ್ಕೆ ಗುರುವಾರ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ರಾಮನಗರ ನಗರಸಭೆಯ ಎಲ್ಲಾ ಸದಸ್ಯರು ಪಕ್ಷಾತೀತವಾಗಿ ಮಹತ್ವದ ತೀರ್ಮಾನ ತೆಗೆದುಕೊಂಡು ಅಭಿವೃದ್ಧಿ ಕೆಲಸಗಳ ಜೊತೆ ನಗರವನ್ನು ಸುಂದರೀಕರಣ ಮಾಡಲಾಗುತ್ತಿದೆ. ಪ್ರಮುಖವಾಗಿ ಈಗಾಗಲೇ ಕೆಂಗಲ್ ಹನುಮಂತಯ್ಯ ಅವರ ಪ್ರತಿಮೆ ಇರುವ ಸ್ಥಳಕ್ಕೆ ಹೊಸ ರೂಪ ನೀಡಿದ್ದೇವೆ ಎಂದರು. ನಾವು ಮಾಡಿದ ಅಭಿವೃದ್ಧಿ ಕೆಲಸಗಳತ್ತ ಜನರನ್ನು ಆಕರ್ಷಣೆ ಮಾಡುವಂತಹ ವಾತಾವರಣ ಪಟ್ಟಣದಲ್ಲಿ ನಿರ್ಮಿಸಲು ನಗರ ಕೆಂಪೇಗೌಡ ಸರ್ಕಲ್, ರೈಲ್ವೆ ನಿಲ್ದಾಣ ವೃತ್ತಗಳನ್ನು ಸುಂದರೀಕರಣಗೊಳಿಸುವ ಜೊತೆಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂಭಾಗ ಐ ಲವ್ ರಾಮನಗರ, ದ್ಯಾವರಸೇಗೌಡನ ದೊಡ್ಡಿ ರಸ್ತೆಯ ಪಕ್ಕದಲ್ಲಿ ವುಡ್ ಕೋರ್ಟ್ ಹಾಗೂ ಬಯೋಗ್ಯಾಸ್ ಘಟಕಕ್ಕೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು. ಈ ವೇಳೆ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಆರಿಫ್, ಸದಸ್ಯರಾದ ಬಿಸಿ ಪಾರ್ವತಮ್ಮ, ಪವಿತ್ರ, ಮಹಾಲಕ್ಷ್ಮಿ, ಸೋಮಶೇಖರ್, ಸಮದ್, ಪೌರಾಯುಕ್ತ ಡಾಕ್ಟರ್ ಜಯಣ್ಣ, ಎಇಇ ವಿಶ್ವನಾಥ್, ಇಂಜಿನಿಯರ್ ನಿರ್ಮಲಾ, ಪರಿಸರ ನಿರೀಕ್ಷಕ ವಿಜಯ್ ಕುಮಾರ್, ಮುಖಂಡರಾದ ಗುರುವೇಗೌಡ, ಗುಂಡಣ್ಣ ಮತ್ತಿತರರು 2026-27ನೇ ಆಯವ್ಯಯದಲ್ಲಿ ರಾಮನಗರವನ್ನ ಸುಂದರೀಕರಿಸಬೇಕು, ರಾಮನಗರ ಪಟ್ಟಣದ ಸೌಂದರೀಕರಣ ಮಾಡಬೇಕು ಅಂತೇಳಿ ರಾಮನಗರ ನಗರಸಭೆ ಒಂದು ಮಹತ್ವದ ಒಂದು ತೀರ್ಮಾನವನ್ನ ಕೈಗೊಂಡಿತ್ತು. ಅದರ ಪ್ರಯುಕ್ತ ನಾವು ವಾಟರ್ ಟ್ಯಾಂಕ್ ಸರ್ಕಲ್ಲು ಮತ್ತೆ ಕೆಂಪೇಗೌಡ ಸರ್ಕಲ್ಲು ಮತ್ತೆ ರೈಲ್ವೆ ಸ್ಟೇಷನ್ ಸರ್ಕಲ್ಲು ಮತ್ತೆ ಕೆಳಗಡೆ ಕೆಂಗಲ್ ಹನುಮಂತಯ್ಯ ಸರ್ಕಲ್, ಕೆಳಗಡೆ ಬಸ್ ಸ್ಟ್ಯಾಂಡ್ ನಲ್ಲಿ ಏನಿದೆ ಇವೆಲ್ಲಾನು ನಾವು ಸೌಂದರೀಕರಿಸ್ತೀವಿ. ಕೆಂಗಲ್ ಹನುಮಂತಯ್ಯನವರ ಪ್ರತಿಮೆ ಸುತ್ತ ಅದನ್ನ ಸೌಂದರೀಕರಣಗೊಳಿಸ್ತೀವಿ ಮತ್ತು ಇಲ್ಲೊಂದು ಕ್ಲಾಕ್ ಟವರ್ನ ಮಾಡ್ತೀವಿ ಅಂತ ಹೇಳಿ ರಾಮನಗರ ಜನತೆಗೆ ಒಂದು ಮಾತನ್ನ ಕೊಟ್ಟಿದ್ವಿ. ಅದ್ರ ಪ್ರಯುಕ್ತ ಈಗ ನಗರಸಭಾ ನಿಧಿಯಿಂದ 49.99 ಲಕ್ಷ ಅಂದ್ರೆ ಸುಮಾರು 50 ಲಕ್ಷದ ಮೊತ್ತದಲ್ಲಿ ನಾವು ಜಿಲ್ಲಾ ಕೇಂದ್ರವಾಗಿರ್ತಕ್ಕಂಥ ರಾಮನಗರದಲ್ಲಿ ಈ ಒಂದು ಐತಿಹಾಸಿಕವಾದಂಥ ಒಂದು ಪಟ್ಟಣದ ಸೌಂದರೀಕರಣಗೊಳಿಸುವ ಸಲುವಾಗಿ ನಾವು ವಾಟರ್ ಟ್ಯಾಂಕ್ ಸರ್ಕಲ್ ಅಂತ ನಾವೇನು ಕರಿತೀವಿ, ಇಲ್ಲಿ ಕ್ಲಾಕ್ ಟವರ್ ಮಾಡ್ತೀವಿ ಅಂತ ಏನು ಮಾತು ಕೊಟ್ಟಿದ್ದೋ ಅದರ ಪ್ರಕಾರ ಇವತ್ತು ಟೆಂಡರ್ ಅನ್ನ ಕರೆದು ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. ಈ ಕ್ಷಣದಿಂದನೇ ಕೆಲಸ ಪ್ರಾರಂಭ ಆಗ್ತದೆ. ಆ ನಿಟ್ಟಿನಲ್ಲಿ ನೆಕ್ಸ್ಟ್ ನಾವು ರೈಲ್ವೆ ಸ್ಟೇಷನ್ ಸರ್ಕಲ್ಲು ಮತ್ತು ಕೆಂಪೇಗೌಡ ಸರ್ಕಲ್ ಇವೆರಡೂ ಕೂಡ ಮುಂದೆ ಕೈಗೆತ್ಕೊಂತೀವಿ. ಈಗ ಮೊದಲನೇದಾಗಿ ನಾವು ಕ್ಲಾಕ್ ಟವರ್ನ ಟೆಂಡರ್ ಕರೆದು ಈಗಾಗಲೇ ವರ್ಕ್ ಆರ್ಡರ್ ಕೂಡ ಕೊಟ್ಟಾಗಿದೆ ಕಾಂಟ್ರಾಕ್ಟರ್ಗೆ. ಹಾಗಾಗಿ ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಶಂಕುಸ್ಥಾಪನೆ ಮಾಡಿ ಆ ಭಗವಂತನಲ್ಲಿ ಯಾವುದೇ ವಿಘ್ನ ಇಲ್ಲದೆ ಈ ಕೆಲಸ ಪೂರ್ಣ ಆಗಲಿ, ರಾಮನಗರ ಜಿಲ್ಲಾ ಕೇಂದ್ರ ಇನ್ನೂ ಹೆಚ್ಚು ಸೌಂದರೀಕರಣಗೊಳಿಸೋ ನಿಟ್ಟಿನಲ್ಲಿ ರಾಮನಗರ ಜನರ ಸಹಕಾರ ಎಲ್ಲರಿಗೂ ನಮಗೆ ಸಿಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.